ವರ್ಷದ ಒಂದು ನಮ್ಮ ಲಯನ್ಸ್ ಕ್ಲಬ್ನ ಸ್ಲೋಗನ್ ಏನಪ್ಪ ಅಂದರೆ ಇನ್ಸ್ಪೈರಿಂಗ್ ಸ್ಟೆಪ್ಸ್, ಆಮೇಲೆ ವಿ ಸರ್ವ್ ಜೊತೆಯಾಗಿ ನಮ್ಮನ್ನು ಸೇವೆ ಮಾಡಬೇಕು ಅನ್ನೋ ಒಂದು ಸ್ಲೋಗನ್ನ ಇದು ಲಾಂಚ್ ಮಾಡಿದ್ದಾರೆ. ನಾವು ಲಯನ್ಸ್ ಕ್ಲಬ್ ಅರಸೀಕೆರೆ ಕಲ್ಪತ್ತೂರು 370 ಜಿಲ್ಲೆಯ ಅರಸೀಕೆರೆ ಕ್ಲಬ್ನಿಂದ ನಾವು ಉದ್ದೇಶ ಏನಪ್ಪ ಅಂದರೆ ದಿನಾಂಕ 20/7/2026 ಸೋಮವಾರದಂದು ನಾವು ನಮ್ಮ ಲಯನ್ನ ಸಂಶೋಧನಾ ಪದಾಧಿಕಾರಿಗಳ ಪದವಿಗಳ ಕಾರ್ಯಕ್ರಮವನ್ನು ಹಳ್ಳಿಮನೆ ರೆಸಾರ್ಟ್ ಕಸ್ತೂರಿಬಾ ಆಶ್ರಮ ಹಾಗಾಗಿ ಸಮಾರಂಭಕ್ಕೆಲ್ಲರೂ ಸಹ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಈ 2025-26 ಸಾಲಿನಲ್ಲಿ ಈ ರಾಜ್ಯಕ್ಕೆ PUCನಲ್ಲಿ ರ್ಯಾಂಕ್ ಬಂದಂತಹ 3 ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೂ ಜಗತ್ತಿನಲ್ಲಿ ಈ ಅರಸೀಕೆರೆ ತಾಲೂಕಿನಲ್ಲಿ ಇದ್ದಂತಹ ಹುಬ್ಬಳ್ಳಿಯಲ್ಲಿ ಒಂದು ಕೈಗಾರಿಕೋದ್ಯಮಿಯಾಗಿರುವಂತಹ ಕಾಡಪ್ಪ ಮೈಸೂರನ್ನು ಸಹ ಚೀಫ್ ಮಿನಿಸ್ಟರ್ ಕರೆದಿದ್ದೀವಿ. ಹಾಗೂ ನಮ್ಮ ಈ ಒಂದು ಕ್ಲಬ್ಬು ನಮ್ಮ ಅರಸೀಕೆರೆ ಕ್ಲಬ್ 2018ರಲ್ಲಿ ಮತ್ತೆ ಮರುಸ್ಥಾಪನೆ ಆಗಿದೆ. ಆ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ವೆಂಕಟೇಶ್ ಮತ್ತು ನಮ್ಮ ಸಂಸ್ಥಾಪಕ ಚಾರ್ಟೆಡ್ ಟ್ರೆಜರರಾದಂತಹ ಹಿರಿಯರಾದಂತಹ ಅವಿನಾಶ್ ಅವರು ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕಾರ್ಯಕ್ರಮ ಹಳ್ಳಿಮನೆ ಸಾಕಲ್ಲಿ 100 ಜನ ಚೀಫ್ ಗೆಸ್ಟ್ ಅಂದರೆ ಗೆಸ್ಟ್ಗಳು VIP-ಗಳು ಒಂದು 10 ಜನ ಎಲ್ಲರೂ ಬರ್ತಾ ಇದ್ದಾರೆ. ನಾವೆಲ್ಲರೂ ಸಹ ಆಗಮಿಸಿದ್ದೇವೆ. ನಾವೆಲ್ಲರೂ ಸಹ ಪಾಸ್ ವ್ಯವಸ್ಥೆ ಮಾಡಿದ್ವಿ. ಪತ್ರದಲ್ಲೂ ಸಹ ಈ ಬಾರಿ ಪಾಸನ್ನು ಮಾಡಿದ್ವಿ. ದಯವಿಟ್ಟು ಅದನ್ನು ಮಧ್ಯಸ್ಥರು ಮತ್ತು ಎಲ್ಲರ ಸಹಕಾರ ಇರಲಿ. ಇದೊಂದು ವರ್ಷದಲ್ಲಿ ನಾವು ಪ್ರತಿಯೊಂದು ತಿಂಗಳು ಸಹ ಒಂದು ಕಾರ್ಯಕ್ರಮ ಮಾಡಿಕೊಳ್ಬೇಕು ಅಂತ ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಹೆಚ್ಚಾಗಿ ಈ ಬಾರಿ ನಾವು ನಮ್ಮ ಮಂಜಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಲಯನ್ ಮ್ಯಾರಥಾನನ್ನು ಮುಂದಿನ ತಿಂಗಳು ಇಟ್ಕೊಂಡಿದ್ದೀವಿ. ಡೇಟನ್ನು ನಾವು ಮುಂದಿನ ವಾರದಲ್ಲಿ ಮುಗಿಸ್ತೀವಿ. ಹಾಗಾಗಿ ನೀವೆಲ್ಲರೂ ಸಹ ಮ್ಯಾರಥಾನ್ ಭಾಗವಹಿಸುತ್ತಾ ಅಂತ ಎಲ್ಲರೂ ಮುಖ್ಯ ನಮ್ಮ ಲಯನ್ ಉದ್ದೇಶ ಆರೋಗ್ಯ, ಪರಿಸರ ಮತ್ತು ಶಿಕ್ಷಣ ಇದಕ್ಕೆ ಒತ್ತು ನೀಡಬೇಕು. ಎಲ್ಲರೂ ನಮ್ಮ ಸೇವಾ ಕಾರ್ಯದಲ್ಲಿ ಸಹ ಪತ್ರಿಕಾಗೋಷ್ಠಿಯನ್ನು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಅವಕಾಶ ಕೊಡಲಿಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಂದಿನ ವಿಷಯ ನಮ್ಮ ಹಿರಿಯ ಸದಸ್ಯರನ್ನು ಲಯನ್ ಸಂಸ್ಥೆ ಇದುವರೆಗೂ ಕೂಡ ಅಕ್ಷರ ಮತ್ತು ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನ ಹರಿಸ್ತಾ ಇದೆ. ಅರಸೀಕೆರೆ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಆರೋಗ್ಯದ ಕಾರ್ಯಕ್ರಮಗಳನ್ನು, ಶಿಕ್ಷಣದ ಕಾರ್ಯಕ್ರಮಗಳನ್ನು, ಪರಿಸರದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಯೋಜನೆ ಕೂಡ ಇದೆ. ವಿಶೇಷವಾಗಿ ಮಂಜಣ್ಣ ಅವರು ಹೇಳಿದಾಗೆ ಮ್ಯಾರಥಾನ್ ಇಲ್ಲಿ ಒಂದು ಇದುವರೆಗೂ ಮಾಡಿರ್ಲಿಕ್ಕಿಲ್ಲ ಕಾರ್ಯಕ್ರಮ. ಪ್ರತಿ ತಿಂಗಳು ಏನಾದರೂ ಒಂದು ಆರೋಗ್ಯದ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಇರಾದೆ ನಮ್ದಾಗಿದೆ. 27ಕ್ಕೆ ಪದವಿ ಸ್ವೀಕಾರ ಸಮಾರಂಭ ಕೂಡ ಇದೆ. ಹಾಗಾಗಿ ಒಂದಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಚಿಂತನೆ ನಮ್ದಾಗಿದೆ. ಇದುವರೆಗೂ ಏನು ಮಾಡಿದ ಜೊತೆಗೇನೆ ಒಂದಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು ಅಂತ ನಮ್ಮ ಚಿಂತನೆ. ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಇರುತ್ತೆ. ಹೀಗೇನೆ ಸಹಕಾರ ಮಾಡ್ತೀವಿ. ಕಲ್ಪತ್ತೂರು 370 ಜಿಲ್ಲೆಯ ಅರಸೀಕೆರೆ ಕ್ಲಬ್ನಿಂದ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಪ್ಪ ಅಂದರೆ ದಿನಾಂಕ 20/7/2026 ಸೋಮವಾರದಂದು ನಾವು ನಮ್ಮ ಲಯನ್ನ ನೂತನ ಪದಾಧಿಕಾರಿಗಳ ಪದವಿಗಳ ಕಾರ್ಯಕ್ರಮವನ್ನು ಹಳ್ಳಿಮನೆ ರೆಸಾರ್ಟ್ ಕಸ್ತೂರಿಬಾ ಆಶ್ರಮ ಹಾಗಾಗಿ ಸಮಾರಂಭಕ್ಕೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇಡೀ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಈ 2025-26 ಸಾಲಿನಲ್ಲಿ ಈ ರಾಜ್ಯಕ್ಕೆ PUCನಲ್ಲಿ ರ್ಯಾಂಕ್ ಬಂದಂತಹ 3 ವಿದ್ಯಾರ್ಥಿಗಳನ್ನು ಅವರಿಗೆ ಅಭಿನಂದನೆ ಸಮಾರಂಭ ಮಾಡ್ತಾ ಇದ್ದೇವೆ. ಹಾಗೂ ಜೊತೆಯಲ್ಲಿ ಈ ಅರಸೀಕೆರೆ ತಾಲೂಕಿನಲ್ಲಿ ಇದ್ದಂತಹ ಹುಬ್ಬಳ್ಳಿಯಲ್ಲಿ ಒಂದು ಕೈಗಾರಿಕೋದ್ಯಮಿಯಾಗಿರುವಂತಹ ಕಾಡಪ್ಪ ಮೈಸೂರನ್ನು ಸಹ ಚೀಫ್ ಮಿನಿಸ್ಟರ್ ಕರೆದಿದ್ದೀವಿ. ಹಾಗೂ ನಮ್ಮ ಈ ಒಂದು ಕ್ಲಬ್ಬು ನಮ್ಮ ಅರಸೀಕೆರೆ ಕ್ಲಬ್ 2018ರಲ್ಲಿ ಮತ್ತೆ ಮರುಸ್ಥಾಪನೆ ಆಗಿದೆ. ಆ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ವೆಂಕಟೇಶ್ ಮತ್ತು ನಮ್ಮ ಸಂಸ್ಥಾಪಕ ಚಾರ್ಟೆಡ್ ಟ್ರೆಜರರಾದಂತಹ
ಹಿರಿಯರಾದಂತಹ ಮಂಜುನಾಥ್ ಸರ್ ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕಾರ್ಯಕ್ರಮ ಹಳ್ಳಿಮನೆ ಸಾಕಲ್ಲಿ ನಡೀತಾ ಇರುತ್ತೆ. 100 ಜನ ಚೀಫ್ ಗೆಸ್ಟ್ಗಳು VIP ಒಂದು 10 ಜನ ಎಲ್ಲರೂ ಬರ್ತಾ ಇದ್ದಾರೆ. ನಾವೆಲ್ಲರೂ ಸಹ ಆಗಮಿಸಬೇಕು. ನಾವೆಲ್ಲರೂ ಸಹ ಪಾಸ್ ವ್ಯವಸ್ಥೆ ಮಾಡಿ ಪ್ರತಿಯೊಂದು ಸಹ ಈ ಬಾರಿ ಪಾಸನ್ನ ಮಾಡಿದ್ದೀವಿ. ದಯವಿಟ್ಟು ಅದನ್ನು ನಮ್ಮ ಅಧ್ಯಕ್ಷ ಮತ್ತು ನಮ್ಮ ಪದಾಧಿಕಾರಿಗಳು ನಾವು ಇದ್ದೇವೆ. ಎಲ್ಲರ ಸಹಕಾರ ಇರಲಿ. ಇದೊಂದು ವರ್ಷದಲ್ಲಿ ನಾವು ಪ್ರತಿಯೊಂದು ತಿಂಗಳು ಸಹ ಒಂದು ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕು ಅಂತ ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಈ ಬಾರಿ ನಾವು ನಮ್ಮ ಮಂಜಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಲಯನ್ ಮ್ಯಾರಥಾನ್ ಅನ್ನ ಮುಂದಿನ ತಿಂಗಳು ಇಟ್ಕೊಂಡಿದ್ದೀವಿ. ಡೇಟನ್ನು ಮುಂದಿನ ವಾರದಲ್ಲಿ ತಿಳಿಸ್ತೀವಿ. ಹಾಗೆ ನೀವೆಲ್ಲರೂ ಸಹ ಮ್ಯಾರಥಾನ್ ಭಾಗವಹಿಸುತ್ತಾ ಅಂತ ಎಲ್ಲರೂ ಮುಖ್ಯ ನಮ್ಮ ಲಯನ್ ಉದ್ದೇಶ ಆರೋಗ್ಯ, ಪರಿಸರ ಮತ್ತೆ ಶಿಕ್ಷಣ ಇದಕ್ಕೆ ಒತ್ತಡ ನೀಡಬೇಕು. ಎಲ್ಲರೂ ಒಂದು ಸೇವಾ ಕಾರ್ಯದಲ್ಲಿ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಮುಂದಿನ ವಿಷಯ ನಮ್ಮ ಸೆಕ್ರೆಟರಿ ಮತ್ತೆ ನಮ್ಮ ಹಿರಿಯ ಸದಸ್ಯರನ್ನು ಹೋಗ್ತಕ್ಕಂಥ ಲಯನ್ ಸಂಸ್ಥೆ ಇದುವರೆಗೂ ಕೂಡ ಅಕ್ಷರ ಮತ್ತು ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನ ಹರಿಸ್ತಾ ಇದೆ. ಅರಸೀಕೆರೆ ತಾಲೂಕಲ್ಲೂ ಕೂಡ ಸಾಕಷ್ಟು ಆರೋಗ್ಯದ ಕಾರ್ಯಕ್ರಮಗಳನ್ನ, ಶಿಕ್ಷಣದ ಕಾರ್ಯಕ್ರಮಗಳನ್ನ, ಪರಿಸರದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಯೋಜನೆ ಮತ್ತು ಯೋಜನೆ ಕೂಡ ಇದೆ. ನಿಜವಾಗಿ ಮಂಜಣ್ಣ ಅವರು ಹೇಳಿದಾಗೆ ಮ್ಯಾರಥಾನ್ ಇಲ್ಲಿ ಒಂದು ಇದುವರೆಗೂ ಮಾಡಿರ್ಲಿಕ್ಕಿಲ್ಲ. ಅದೊಂದು ಕಾರ್ಯಕ್ರಮ ಪ್ರತಿ ತಿಂಗಳು ಏನಾದರೂ ಒಂದು ಆರೋಗ್ಯದ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಇರಾದೆ ನಮ್ದಾಗಿದೆ. 27ಕ್ಕೆ ಸ್ವೀಕಾರ ಸಮಾರಂಭ ಕೂಡ ಇದೆ. ಹಾಗಾಗಿ ಒಂದಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಚಿಂತನೆ ನಮ್ದಾಗಿದೆ. ಇದುವರೆಗೂ ಏನು ಮಾಡಿದ ಜೊತೆಗೇನೆ ಒಂದಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಚಿಂತನೆ. ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಇರುತ್ತೆ. ಹೀಗೆ ಸಹಕರಿಸ್ತಾರೆ.